ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕದನ ಇನ್ನೂ ಕೂಡ ನಿಲ್ತಾ ಇಲ್ಲ. ಮತ್ತೆ ಬಹಿರಂಗವಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಡಿನ್ನರ್ ಮೀಟಿಂಗ್ ಕೂಡ ಶುರು ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು. ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಶೇರಿಂಗ್ ಕದನ ಮತ್ತೆ ಬಹಿರಂಗ ಹೇಳಿಕೆ ಮತ್ತು ಡಿನ್ನರ್ ಮೀಟಿಂಗ್ ಶುರುವಾಗ್ತಾ ಇದೆ. ರಾಜಕೀಯದಲ್ಲಿ ಶಾಸಕರು ಸಚಿವರಿಂದ ಬಹಿರಂಗ ಹೇಳಿಕೆಗಳು ಬರ್ತಾ ಇದೆ. ಖಾಸಗಿ ಹೋಟೆಲ್ ಮನೆಗಳಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರೂ ಕೂಡ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗೇ ಇದೆ. ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಾ ಇಲ್ಲ ದೆಹಲಿಯ ಕಾಂಗ್ರೆಸ್ ನಾಯಕರು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದಂತಹ ದೆಹಲಿಯ ಕಾಂಗ್ರೆಸ್ ನಾಯಕರು ನೋಡಿ, ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಸೈಲೆಂಟ್ ಆಗೇ ಈ ಒಂದು ವಿಚಾರ ಕುದಿತಾ ಇರುವಂಥದ್ದು. ಆದರೆ ನೋಡಿ, ಬಹಿರಂಗ ಹೇಳಿಕೆಗಳನ್ನ ಕೂಡ ನೀಡ್ತಾ ಇದ್ದಾರೆ ಹಲವಾರು ಸಚಿವರು. ಡಿನ್ನರ್ ಮೀಟಿಂಗ್ ಕೂಡ ಶುರು ಮಾಡಿಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದರೂ ಕೂಡ ಹೈಕಮಾಂಡ್ ನಾಯಕರು ಮಾತ್ರ ಯಾವುದೇ ತೀರ್ಮಾನಕ್ಕೆ ಬರ್ತಾ ಇಲ್ಲ. ಹಾಗೆ ಏನೂ ಕೂಡ ಒಂದು ಮುಂಚೆ ಆದರೂ ಸೂಚನೆಯನ್ನ ಕೊಡ್ತಾ ಇದ್ರು, ವಾರ್ನ್ ಕೂಡ ಮಾಡ್ತಾ ಇದ್ರು. ಆದರೆ ಈಗ ಸ್ವಲ್ಪ ದಿನಗಳಿಂದ ಯಾವುದೇ ವಾರ್ನ್ ಕೂಡ ಮಾಡ್ತಾ ಇಲ್ಲ. ಖಾಸಗಿ ಹೋಟೆಲ್ಗಳಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಮನೆಗಳಲ್ಲೂ ಕೂಡ ಮೀಟಿಂಗ್ ಮಾಡ್ತಾ ಇದ್ದಾರೆ. ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಎಸ್, ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂದ್ರೂ ಕೂಡ ಹೈಕಮಾಂಡ್ ವರಿಷ್ಠರು ಮಾತ್ರ ನಮಗೆ ಯಾಕೆ ಬೇಕು ಅಂತ ಸುಮ್ಮನೆ ಇದ್ದಾರಾ ಅಥವಾ ಮಾತು ಬೆಳ್ಳಿ ಮೌನ ಬಂಗಾರ ಎನ್ನುವಂತಹ ಗಾದೆ ಮಾತನ್ನ ಫಾಲೋ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಒಟ್ಟಾರೆಯಾಗಿ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ದೆಹಲಿಯ ಕಾಂಗ್ರೆಸ್ ನಾಯಕರು. ಎಸ್, ಇದೇ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ, ನೋಡ್ತಾ ಹೋಗೋಣ. ನೋಡಿ, ಈ ಹಿಂದೆ ಪವರ್ ವಿಚಾರ ಮುನ್ನೆಲೆಗೆ ಬಂದಾಗ ಖಡಕ್ ತಾಕೀತನ್ನ ಕೂಡ ಮಾಡಿದ್ರು ಹೈಕಮಾಂಡ್ನ ನಾಯಕರು. ಈಗ ಪರಿಸ್ಥಿತಿ ಗಂಭೀರವಾಗಿದ್ರು ಕೂಡ ವರಿಷ್ಠರು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ವರ್ಚಸ್ಸು ಹಾಗೆ ಅದರ ಜೊತೆಗೆ ಅಹಿಂದ ವರ್ಗದ ಶಕ್ತಿ ಪ್ರದರ್ಶನಕ್ಕೆ ಹೈಕಮಾಂಡ್ ಮಣಿದ್ರ ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. ಪಂಚರಾಜ್ಯಗಳ ಚುನಾವಣೆಯ ಹೊತ್ತಲ್ಲಿ ರಾಜ್ಯದಲ್ಲಿ ಬದಲಾವಣೆಗೆ ಮಾತ್ರ ಕೈ ಹಾಕಬಾರದು ಎನ್ನುವಂತಹ ನಿರ್ಧಾರವನ್ನು ಏನಾದರೂ ತೆಗೆದುಕೊಂಡ ಹೈಕಮಾಂಡ್ ಡಿಕೆಗೆ ಅವಧಿಯ ಕೊನೆಯಲ್ಲಿ ಅವಕಾಶವನ್ನ ನೀಡೋ ತಂತ್ರ ಏನಾದರೂ ರೂಪಿಸ್ತಾ ಇದೆಯಾ? ಅಧಿಕಾರ ಹಂಚಿಕೆಯ ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಅನ್ನ ಇಟ್ಬಿಡ್ತಾ ಹೈಕಮಾಂಡ್? ಹೈಕಮಾಂಡ್ ನಾಯಕರು ಹಿಂದೇಟ ಆಗ್ತಾ ಇದ್ದಾರಾ ಅಧಿಕಾರ ಹಂಚಿಕೆಯ ಸೂತ್ರವನ್ನ ಬಳಕೆ ಮಾಡಿಕೊಳ್ಳೋಕೆ? ಎಸ್, ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು ಹೈಕಮಾಂಡ್ ನಾಯಕರ ಈ ನಡೆ. ನೋಡಿ, ಸೈಲೆಂಟ್ ಆಗಿ ತನ್ನ ದಾಳವನ್ನ ಇಲ್ಲಿ ಉರುಳಿಸ್ತಾ ಇದ್ದಾರೆ ಅಂತಂದ್ರೆ ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಾರ್ಥನೆ ಫಲಿಸುತ್ತೆ, ಪ್ರಯತ್ನ ಸೋತ್ರು ಕೂಡ ಎನ್ನುವಂತಹ ಹೇಳಿಕೆಯನ್ನ ನೀಡಿದಾಗ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಒಂದು ಹೇಳಿಕೆಗಳನ್ನ ಪ್ರತಿಕ್ರಿಯೆಯನ್ನ ಕೂಡ ನೀಡಿಲ್ಲ. ಎಸ್, ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡಿದ್ರು, ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರು, ಸಮುದಾಯವಾರು ಒಂದು ಸಭೆಗಳನ್ನ ಮಾಡಿದ್ರು ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮೇಲೆ ನಂಬಿಕೆಯನ್ನ ಇಟ್ಟಿದ್ದಾರೆ. ಅವ್ರು ಚೇಂಜ್ ಮಾಡಲ್ಲ. ಯಾಕಂದ್ರೆ ನೋಡಿ, ಮಾಸ್ ಲೀಡರ್ ಅಂತಾನೆ ಹೇಳ್ಬೋದು. ಇನ್ನ ಅಹಿಂದ ವರ್ಗದ ಶಕ್ತಿ ಪ್ರದರ್ಶನ ನಿಜಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿ ಬಂದಿದ್ದೇ ಈ ಅಹಿಂದ ವರ್ಗದ ಶಕ್ತಿ ಪ್ರದರ್ಶನದಿಂದ ಅಂತಾನೆ ಹೇಳ್ಬೋದು. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಇನ್ನ ಪಂಚರಾಜ್ಯಗಳ ಚುನಾವಣೆ ಕೂಡ ಇದೆ. ಇದೇ ಹೊತ್ತಲ್ಲಿ ರಾಜ್ಯದಲ್ಲಿ ಏನಾದರೂ ಬದಲಾವಣೆ ಆಗುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಮತ್ತೆ ಎಲ್ಲಿ ಆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಸೋತ್ ಬಿಡ್ತೀವೋ, ವೋಟ್ ಬ್ಯಾಂಕ್ ಅನ್ನ ಕಳ್ಕೊಂಡ್ಬಿಡ್ತೀವೋ ಎನ್ನುವಂತಹ ಭಯ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಹೈಕಮಾಂಡ್ ನಾಯಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಎಸ್, ಮುಂದಿನ ದಿನಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸಿಎಂ ಪಟ್ಟ ಸಿಗುತ್ತಾ ಅಥವಾ ಇಲ್ವಾ, ಇದೆಲ್ಲದಕ್ಕೂ ಕೂಡ ಯಾವಾಗ ಅಂತ್ಯ ಹಾಡ್ತಾರೆ ಹೈಕಮಾಂಡ್ ನಾಯಕರು ಕಾದ್ ನೋಡ್ಬೇಕಾಗಿದೆ.